ಅಲ್ಲಿ ಕೋಟೆನ ಮುತ್ತಿಯಾಕೆ 5ರಲ್ಲಿ ಸೈನಿಕರು ಬಂದ್ರಲ್ಲ, ನಂಗೆ ಬರ್ತಾ ಇದ್ದೀವಿ. ಸೈನಿಕರು ಬರಲಿಲ್ಲ ಅಲ್ಲ, 5ರಲ್ಲಿ ಸೈನಿಕರು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ತುಂಬ ಅದ್ಭುತವಾದಂಥ ಜಾಗಕ್ಕೆ ಕರ್ಕೊಂಬಂದಿದ್ದೀನಿ. ಸೊ ಈ ಜಾಗ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿರ್ತಕ್ಕಂಥ ಚಂದ್ರವಳ್ಳಿ ಸಮೀಪದಲ್ಲಿರ್ತಕ್ಕಂಥ ಧವಳಪ್ಪನ ಬೆಟ್ಟ ಅಥವಾ ಧವಳಗಿರಿ ಬೆಟ್ಟ. ಸ್ನೇಹಿತರೆ, ಈ ಒಂದು ಜಾಗಕ್ಕೆ ಅನೇಕ ಪೌರಾಣಿಕ ಮತ್ತು ಇತಿಹಾಸದ ಸ್ಥಳ ಕೂಡ ಹೌದು. ಸೊ ಇದೇ ಜಾಗದಲ್ಲಿ ಕದಂಬರ ಮಯೂರವರ್ಮ ತನ್ನ ಸೈನ್ಯದ ಸ್ಥಾಪನೆಯನ್ನು ಮಾಡಿಬಿಟ್ಟು ಪಲ್ಲವರ ಮೇಲೆ ಯುದ್ಧವನ್ನ ಸಾರಿದಂಥದ್ದು ಇದೇ ಸ್ನೇಹಿತರೆ. ಸೊ ಇದು ಒಂದು ರೂಟ್ ಅಲ್ವಾ? ಸೊ ಇಲ್ಲಿ 2 ರೂಟ್ ಸಿಗುತ್ತೆ, ನೋಡ್ತಿದ್ದೀರಲ್ಲ. ಇದು ಒಂದು ರೂಟು, ಇದು ಲಾಂಗ್ ರೂಟು. ಲಾಂಗ್ ರೂಟ್ ಸ್ವಲ್ಪ ಲಾಂಗ್ ಆಗುತ್ತೆ. ಸೊ ಈ ರೂಟ್ ಏನು ನೋಡ್ತಿದ್ವಿ, ಚಿಕ್ಕದೇನು ಕಾಲ್ದಾರಿ ಥರ ಇದೆ. ಇದು ಶಾರ್ಟ್ ರೂಟು. ಸೊ ನಮ್ಗೆ ಗೊತ್ತಿರೋರಿಗೆ ಮಾತ್ರ ಕನೆಕ್ಟ್ ಆಗುತ್ತೆ. ಇದೇ ರೋಡಲ್ಲಿ ಹೋಗೋಣ. ಇಲ್ಲ ಆಕ್ಚುಲಿ ಈ ರೋಡು ಗೊತ್ತಿದ್ರೆ ಮಾತ್ರ ಈ ರೋಡಲ್ಲಿ ಹೋಗ್ಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ಡೈಲಿ ವಾಕ್ ಮಾಡೋರು, ಯಾರದ್ರಲ್ಲಿ ಕೆಲಸ ಮಾಡೋಂಥದ್ದು ಮಾತ್ರ. ಸೊ ಇಲ್ಲಿ ಬರ್ತಾ ಯಾರು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ತರಕ್ ಹೋಗ್ಬೇಡಿ. ಸೊ ತಂದ್ರೂ ಕೂಡ ಸೇಫ್ ಆಗಿ ನಿಮ್ಮ ಜೊತೆಗೆ ವಾಪಸ್ ತಗೊಂಡು ಹೋಗಿ, ಪ್ರಕೃತಿನ ಹಾಳು ಮಾಡಬೇಡಿ. ಸೊ ಇಲ್ಲಿನ ಜಾಗ ನೋಡ್ಬೋದು ನೀವು, ಈ ಥರ ಇದೆ ಟ್ರೆಕ್ ಮಾಡಲಿಕ್ಕೆ. ಮಳೆ ಬಂದು ಒಳ್ಳೆ ಚೆನ್ನಾಗಿ, ಆದಷ್ಟು ಇನ್ನು ಸ್ವಲ್ಪ ಬೇಗ ಹತ್ತಿರ ಚೆನ್ನಾಗಿರುತ್ತಲ್ಲ. ಹೌದು, ಅರ್ಲಿ ಮಾರ್ನಿಂಗ್ಗೆ ಇದು ಮಾಡಬೇಕು. ಒಂದು ಸೊ ಈಗ ಮೈನ್ ಟಾಸ್ಕ್ ನಮಗೆ ಈಗ ಬೆಟ್ಟ ಹತ್ತಬೇಕು. ನೋಡೋಣ. ಮತ್ತೆ ವೆರಿ ಕೇರ್ಫುಲ್. ನೀನು ಹುಷಾರು ಮಚ್ಚ. ಹಾಂ, ಬಾ ಮೇಲಕ್ಕೆ. ಅದೇ ಬಾ, ಎಲ್ಲ ಹಾಕಿ ಮುಂದ್ಬಿಡ್ತೀನಿ ಇವನ್ನ. ಹುಷಾರು ಹುಷಾರು. ಓಕೆ. ಕೈ ಕೊಡ್ಬೇಕಾ? ಬೇಡ, ಹತ್ತೀನಿ. ಇವು ಫ್ಲಾಟ್ ಚಪ್ಪಲಿ. ಹಾಂ ಹಾಂ. ಓ, ಇದೇನು ಗುರು ಹೆಂಗಿದೆ? ಕಿಂಡಿ ಒಳಗಡೆ ಹೋದಂಗೆ ಆಗ್ತದೆ. ಮಾಯಾ ಜಾಲ ಇದ್ದಾಗಿದೆ. ಹಾಂ. ಟೋಪಿ ಹೋಯ್ತು. ಹುಷಾರು, ಅಲ್ಲಿ ಮೇಲ್ಗಡೆ ಮುಳ್ಳಿದಾವೆ. ಓಕೆ, ನಿಧಾನಕ್ಕೆ ಬರ್ತೀನಿ. ಹೆಂಗಿದೆ ಗೊತ್ತಾ ಮಚ್ಚ, ನೀನು ಒಳ್ಳೆ ಹೋಗುವಂದು ಕಿಂಡಿನ ಉಸ್ಕೊಂಡ್ ಬರ್ತಿರಂಗೈತಿ. ಸೊ ಗಾಯ್ಸ್, ಇದು ಲೈಫ್ ಮಾತ್ರ ಅಲ್ಟಿಮೇಟ್. ಹಾಂ, ಇದು ಸಿಗೆ ಸೊಪ್ಪು ಅಂತ. ಬಿಡು ಬಿಡು, ಮುಳ್ಳಿರುತ್ತೆ. ಇದು ತಿಂತಾರಪ್ಪ. ಹಾಂ, ತಿಂತಾರಾ ಸೊಪ್ಪು? ಓಕೆ. ಇದು ಪುಡಿ ಹೊಡೆಯುತ್ತೆ. ಹಾಂ, ಅದನ್ನ ಬೇಯಿಸಿ ತಿಂದ್ರೆ ತುಂಬ ಟೇಸ್ಟ್. ಏನು ಹೆಲ್ತ್ ಬೆನಿಫಿಟ್ಸಾ? ಓ ಸೂಪರ್. ಓಕೆ. ಕನ್ನಡದ ಮೊಟ್ಟ ಮೊದಲ ರಾಜವಂಶ ಸ್ಥಾಪನೆ ಆಗಿದೆ ನಮ್ಮ ಚಿತ್ರದುರ್ಗದಲ್ಲಿ. ಹಾಂ, ಅದು ಕದಂಬರು ಇಲ್ಲಿನ ಅದು ಆ್ಯಕ್ಚುಲಿ ಯಾವುದು ಬೇಡರ ಸೈನ್ಯನ ಕಟ್ಟಿದವರು. ಹೌದು. ಸೊ ಬೇಡರ ಸೈನ್ಯದಿಂದ ಅವರು ಸೈನ್ಯನ ಸ್ಟಾರ್ಟ್ ಮಾಡಿದ್ದು. ಯಾಕೆಂದರೆ ಬೇಡರ ಸೈನ್ಯಕ್ಕೋಸ್ಕರನೇ ಮದಕರಿ ನಾಯಕ ಮೇಲೆ ಹೈದರಾಲಿ ಅಟ್ಯಾಕ್ ಮಾಡಿದ್ದು. ಓಕೆ ಅಂತ ಅಷ್ಟು ಬಲಿಷ್ಠವಾದ ಸೈನ್ಯ ಕಟ್ಟಿದ್ರು. ಬಲಿಷ್ಠವಾದರು. ಇಲ್ಲಿ ಹೋದ್ರೆ ನೀವೇ ಕಾಣ್ತೀರಾ.
ಹಾಂ 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 ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಂ ಹಾಂ ಓಕೆ ಮಾಡೋಣ ಥ್ಯಾಂಕ್ ಯು. ಓಹ್ ಕಷ್ಟ ಇದೆ ಗುರು. ಕಷ್ಟ ಇದೆ ಅಂತ ಇವಾಗ ಕೇಳಿ. ಇಲ್ಲೇ ದುರ್ಗದಲ್ಲಿ ಏನು ನಿಸಾರ್ ಬಜಿ. ಓ ಇದೇನು ಗುರು ಒಂದು ಸುಸ್ತಾಗ್ಬಿಡ್ತಮ್ಮ. ನೀರು ತಂದಿದ್ದು ಒಳ್ಳೇದಾಯ್ತು. ಹಾಂ ನೀರು ತಂದಿದ್ದು ಒಳ್ಳೇದಾಯ್ತು. ಪಾಪ ನಮ್ಮ ಮಚ್ಚ ರೀಸೆಂಟಾಗಿ ಬೇರೆ ಕಾಲು ಉಳುಕ್ಸ್ಕೊಂಡು ರೆಡಿ ಆಗಿದ್ದಾನೆ. ಆದರೂ ಅವ್ನು ಬಿಟ್ಟಿಲ್ಲ ನಾನು ಇವತ್ತು. ಈ ಪ್ಲೇಸ್ ತೋರಿಸ್ಬೇಕು ಅಂತ ಅವನು ಜೊತೆ ಹೇಳ್ಕೊಂಬಂದಿದ್ದೀನಿ. ಕಷ್ಟಪಟ್ಕೊಂಡು ಹತ್ತವನೆ ನನ್ನ ಗೆಳೆಯ. ಗಾಳಿ ತುಂಬ ಚೆನ್ನಾಗಿದೆ. ಸೊ ನೋಡಿ ಗಾಯ್ಸ್, ಅಲ್ಟಿಮೇಟ್ ಪ್ಲೇಸು. ನಿಜವಾಗ್ಲೂ ಈ ಪ್ಲೇಸ್ನ ಕಣ್ಣಿಂದ ನೋಡಿದರೆ ಮಾತ್ರ ನಂಬಕ್ಕೆ ಸಾಧ್ಯ. ಸೊ ನಮ್ಮ ದುರ್ಗದಲ್ಲಿ ಈ ಥರನೂ ಪ್ಲೇಸಸ್ ಇದೆಯಾ? ಎಷ್ಟೋ ಜನಕ್ಕೆ ದುರ್ಗ ಅಂದರೆ ಬರೀ ಕೋಟೆ ಅಷ್ಟೇ ಅಂದ್ಕೊಂಡಿದ್ದಾರೆ. ದುರ್ಗದಲ್ಲಿ ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ. ಸೊ ಒಂದೊಂದೇ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ದಾವಳಪ್ಪನ ಬೆಟ್ಟ ನಾವು ಎಷ್ಟೋ ಸರಿ ಅಲ್ಲಿ ಸುಮ್ಮನೆ ಕೆಳಗಡೆ ಚಂದ್ರವಳ್ಳಿ ತನಕ ಬಂದು ಬೆಟ್ಟದ ಮೇಲೆ ಬರದೆ ಹಂಗೆ ರಿಟರ್ನ್ ವಾಪಸ್ ಹೋಗಿರೋ ಎಷ್ಟೋ ಉದಾಹರಣೆಗಳಿದೆ. ಬಟ್ ನಾವು ತುಂಬ ಮಿಸ್ ಮಾಡ್ಕೊಂಡು ಈ ಪ್ಲೇಸ್ನ, ಯಾಕಂದರೆ ಅಷ್ಟು ಅದ್ಭುತ ಇದೆ. ವೆದರು ಯಾಕೆ ರಿಟರ್ನ್ ಹಿಂಗೆ ಬರ್ತೀರಾ? ಬರ್ತೀವಿ. ಆ ಕಡೆ ಬರೋಕ್ಕೆ ಜಾಗ ಇದೆಯಲ್ಲ ಇಲ್ಲೇ ಆ ಕಡೆ ಇಲ್ಲ. ಸೊ ನೋಡಿ ಈಗ ಇಲ್ಲಿಂದ ಮೇಲೆ ಹತ್ಬೇಕು ಇವಾಗ. ನೋಡಿಯಪ್ಪ ಇಲ್ಲಿಂದ ಬಂದಿದ್ದೇ ಕಷ್ಟ ಇವಾಗ ಆ ನಾವು. ಕಡೆ ನಾವು ಇಳಿದ್ರೆ ಆ ಕಡೆ ಹಿಂಗೆ ಇಳಿದಿರೋದು. ಸೊ ಇಲ್ಲಿಂದ ಈಗ ಮೇಲೆ ಹೌದಾ? ಅಲ್ಲಿಗೆ ಹತ್ಬೇಕು. ಆ ಕಡೆ ಪ್ಲೇಸ್ ಆ ಕಡೆ ಇದೆ ಪ್ಲೇಸು. ಇರ್ಲಿ ಬಾ ಬರೋಣ ಬಾ ರಮೇಶ್. ನಿಲಾಶ ಬರ್ತಾನ. ಇರ್ಲಿ ಬಾ ಇಲ್ಲೇ ಬರೋಣ ಬಾ. ಇಳಿಯೋದು ಕಷ್ಟ ಇಲ್ಲ ಸಿ. ಇಳಿಬೋದು ಬಾ ಆರಾಮಾಗಿ. ಇಂಥ ಏನು ಹೆವಿ ಅನ್ಸಲ್ಲ, ಬರ್ಬೋದು. ಬಾ ಬಾ ಬಂದಿದ್ದೀವಿ ಮತ್ತೆ ಕೆಳಗೆ ಇಳಿಬೇಡ. ಸೊ ನೋಡಿ ಗಾಯ್ಸ್, ಈಗ ಈ ಜಾಗದಲ್ಲಿ ಹತ್ಬೇಕು ನಾವು. ಹತ್ತಣ ರಮೇಶ್ ಜಾರುತ್ತೆ. ಗೊತ್ತು ಕಣಪ್ಪ. ಇದೆಯಪ್ಪ ಇದೇ ನೋಡಿ, ಇದಕ್ಕೋಸ್ಕರ ಹತ್ತಲ್ಲ ಯಾರು. ಕಷ್ಟ ಇದೆ. ಕಷ್ಟ ಇದೆಯಪ್ಪ. ನೀನು ಕ್ಯಾಮ್ರಾ ಹ್ಯಾಂಡಲ್ ಮಾಡೋ, ನಾನು ಮೇಲೆ ಕೊಡೋಣ. ಹೋಗ್ಬರ್ತೀನಿ ನೀನೇ. ಏಯ್ ಬಾರಮ್ಮ ಹೋಗೋಣ. ಇಲ್ಲಮ್ಮ ಲೇಟ್ ಆಗಿದ್ದೀನಿ, ಮದ್ದಿದ್ದಂಗೆ ಇಲ್ಲ ನಾನು. ನೋಡೋದೇ ಕಷ್ಟ ಇರೋದು. ಸೊ ನನ್ನ ಫ್ರೆಂಡ್ಸ್ ಇಲ್ಲೇ ಡ್ರಾಪ್ ಆದ. ಈಗ ನಾನು ಕಂಟಿನ್ಯೂ ಮಾಡ್ತೀನಿ. ಪಾಪ ನನಗೂ ಕಾಲು ನೋವು. ಓಕೆ ಮೆಟ್ಲತ್ಬೋದು. ಇಲ್ಲಿ ಕ್ಯಾಮ್ರಾನ ಹಿಡ್ಕೊಂಡು ಹ್ಯಾಂಡ್ಲ್ ಮಾಡೋದೇ ಕಷ್ಟ. ಇಲ್ಲಿ ಹತ್ಲಿಕ್ಕೆ ಜಾಗನೇ ಸಿಗ್ತಾ ಇಲ್ಲ, ಗ್ರಿಪ್ ಇಲ್ಲ. ಅಂತೂ ಇಂತೂ ಹತ್ಕೊಂಡು ಬಂದೆ. ಓಕೆ, ಇಲ್ಲಿಂದ ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ. ಸೊ ಇಲ್ಲೊಂದು ಶಿವಲಿಂಗ.
ಇದು ಒಂದು ಕೊಳ. ಸೊ ಬನ್ನಿ ಮೇಲೆ ಹೋಗೋಣ. ಸೊ ಈಗ ಆಲ್ಮೋಸ್ಟ್ ನಾವು ಟಾಪಿಗೆ ಬಂದಿದ್ದೀವಿ. ಸೊ ಟಾಪಿಂದ ಇದು ವ್ಯೂ ತುಂಬ ಸಖತ್ತಾಗಿದೆ. ಸೊ ನೋಡಿ, ಅದು ಒಂದು ಬೆಟ್ಟ ಇದೆ. ಸಾಕಷ್ಟು ಬೆಟ್ಟಗಳು ಹತ್ಕೊಂಡು ಬಂದರೆ ಫೈನಲ್ ಆಗಿ ನಾವು ಈ ಜಾಗಕ್ಕೆ ಬರ್ತೀವಿ. ಸೊ ಇಲ್ಲಿ ಶಿವನ ದೇವಸ್ಥಾನ ಇದೆ. ಸೊ ನಿಮಗೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಗುಹೆಗಳ ಥರನೇ ಇರೋದು. ಸೊ ನಿಮಗೆ ಒಂದು ದೇವಸ್ಥಾನ ತೋರಿಸ್ತೀನಿ ನಾನು. ಗುಹೆ ಇದೆ, ಆ ಗುಹೆ ಒಳಗಡೆ ಹೋಗೋಣ. ಸೊ ಇವಾಗೇನು ಕಾಣಿಸ್ತಿದೆಯಲ್ಲ ಇದೇ ಗುಹೆ. ಸೊ ಬನ್ನಿ ಹೊರಗಡೆ ಹೋಗೋಣ. ಸೊ ಇಲ್ಲೇನು ಕಾಣಿಸ್ತಾ ಇಲ್ಲ. ಓಕೆ, ಬರ್ತೀರಾ? ಬನ್ನಿ ಬನ್ನಿ. ಎಲ್ಲರೂ ಬರ್ತೀರಾ? ರಾಕ್ ದೇವ್ ಲಾಕ್ಸ್ ಅಂತೇಳಿ. ಸೊ ಇದೆಲ್ಲ ಶೂಟಿಂಗ್ ಅಲ್ಲ? ಒಂದು ನಿಮಿಷ ಇಟ್ಕೊಂತಾರೆ. ತುಂಬ ಕಷ್ಟ ಇದೆ ಅಲ್ಲ ಇಲ್ಲಿ. ಸೊ ಇದೆಲ್ಲ ಶಿವಲಿಂಗ. ಹಾಂ ನಡೀರಿ. ಓಕೆ, ಪೀಠ ಇದು. ಈ ಕಡೆ ಎಕ್ಸಿಟ್ ಇಲ್ಲಲ್ಲ, ಹಸಿರಿದೆ. ಮೈನ್ ಪ್ಲೇಸ್ ಇಲ್ಲಿದೆ. ಸೊ ಇದು ನೀವು ಇಲ್ಲಿ ದುರ್ಗನಾ? ಓಕೆ. ಸೊ ಹಿಸ್ಟ್ರಿ ಗೊತ್ತಾಗಿಲ್ಲ ಇದು? ಹಾಂ, ಬಟ್ ಈ ಗುಡ್ಡದ ಮೇಲೆ 100ಕ್ಕಿಂತ ಜಾಸ್ತಿ ಶಿವಲಿಂಗಗಳಿದೆ ಅಂತ ಹೇಳ್ತಾರೆ. 100 ಶಿವಲಿಂಗಗಳಿದೆ. ಯಾವಾಗ ಅಂತಂದ್ರೆ ಹಿಂದಕ್ಕೋ ಬರ್ತಾರೆ ಹೋಗಿ ಅವ್ರು ಹಿಂದಕ್ಕೆ ಹೊರಗೆ ಹೋಗಿ ಮಾತಾಡ್ತಾರೆ. ಸೊ ಇದ್ರದ್ದು ಹಿಸ್ಟ್ರಿ ಬಂದ್ಬಿಟ್ಟು ಓಕೆ 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 ಸೊ ಗೈಸ್ ಇಲ್ಲಿ ನಾವು ನೋಡ್ತೀವಿ. ಸೊ ಇಲ್ಲಿ ಸಾಕಷ್ಟು ಗುಹೆಗಳು, ಪ್ರತಿಯೊಂದು ಗುಹೆನಲ್ಲೂ ಕೂಡ ಶಿವಲಿಂಗ ಕೆತ್ತನೆ ಆಗಿದೆ. ಸೊ ಒಂದು ಮಾಹಿತಿ ಪ್ರಕಾರ ಈ ಒಂದು ದವಳಪ್ಪನ ಬೆಟ್ಟದಲ್ಲಿ ಸುಮಾರು 100 ಶಿವಲಿಂಗಗಳನ್ನು ಇಲ್ಲಿ ಕೆತ್ತಿದಾರಂತೆ. ಬಟ್ ನಮಗೆ ನೋಡಲಿಕ್ಕೆ ಸಿಗೋದು ಕೆಲವೇ. ಬಟ್ ಈ ಬೆಟ್ಟ ಏನಿದೆ ಇದು ಆ್ಯಕ್ಚುಲಿ ಇಲ್ಲಿನ ಹೈಲೈಟು. ಸೊ ಇವು ನಿಮ್ಮೆಲ್ಲ ನೋಡಿದ್ರಲ್ಲ, ಒಳಗಡೆ ಗುಹೆ ಒಳಗಡೆ ತುಂಬ ಕಷ್ಟ ಇದೆ, ಬರ್ಲಿಕ್ಕೆ ಆಗಲ್ಲ. ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲೇಸು ಗುಹೆಗಳು. ಸೊ ಆಲ್ಮೋಸ್ಟ್ ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಈ ಥರ ಎಲ್ಲ ಹಾಳು ಮಾಡಿದ್ದಾರೆ. ಅಂದರೆ ಏನಾದರೂ ನಿಧಿ ಶೋಧನೆ ನಡೆದಿರಬಹುದು. ಸೊ ಆಲ್ಮೋಸ್ಟು ಹಾಳು ಮಾಡಿದ್ದಾರೆ ಇಲ್ಲೆಲ್ಲ ಪ್ಲೇಸಸ್. ಸೊ ನಿನ್ನನ್ನು ಕರ್ಕೊಂಬರಕ್ಕೆ ಇಲ್ಲಿ ಬಂದಂಗೆ ಆಯ್ತು ನೋಡಿ. ರಿಟರ್ನ್ ಆ ಕಡೆ ಪ್ಲೇಸಸ್ ಇದಿದೆಯಂತೆ ಗುಹೆಗೆಲ್ಲ. ಹಾಂ ಹಾಂ. ಸೊ ನಮ್ಮ ಚಳ್ಳಕೆರೆ ಹುಡುಗರು ಹೆಲ್ಪ್ ಮಾಡ್ತಾರೆ.
ಎಲ್ಲ ಚಳ್ಳಕೆರೆ ಬೆಟಾಲಿಯನ್. ಸೊ ಗೈಸ್ ಫೈನಲಿ ನನ್ನ ಫ್ರೆಂಡ್ನ ಕರ್ಕೊಂಡು ಮೇಲೆ ಬಂದ್ವಿ. ಇವಾಗ ನಾವು ಬೆಟ್ಟದಿಂದ ಕೆಳಗೆ ಇಳಿತಾ ಇದ್ದೀವಿ. ಸೊ ನೀವು ನೋಡ್ತಿದ್ದೀರಲ್ಲ, ಸೊ ಈ ಒಂದು ಚಿಕ್ಕದಾದ ಕಿಂಡಿ ಮುಖಾಂತರ ಕೆಳಗಡೆ ಹಿಡಿಬೇಕು. ತುಂಬಾ ಕಷ್ಟ ಇದೆ. ಸಿಂಗಲ್ ಆಗಿ ಮಾತ್ರ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡಿ ಈ ಪ್ಲೇಸಸ್ಸು. ಸೊ ನಮಗಂತೂ ಚಳ್ಳಕೆರೆಯಿಂದ ಒಂದು ಟೀಮ್ ಸಿಕ್ತು, ಬೆಟಾಲಿಯನ್ನು. ಸೊ ಹಂಗಾಗಿ ಅವ್ರ ಜೊತೆ ನಾವು ಕೆಳಗಡೆ ಇಳಿತಾ ಇದ್ದೀವಿ. ತುಂಬಾ ಕಷ್ಟ ಇದೆ. ಕೆಳಗಡೆ ಹೋಗ್ತಾ ಹೋಗ್ತಾ ಇನ್ನೂ ತುಂಬ ಡಿಫಿಕಲ್ಟೀಸ್ ಆಗುತ್ತೆ. ಸೊ ಯಾರಾದರೂ ಬಂದರೆ ಬಿ ಕೇರ್ಫುಲ್ಲು ಈ ಜಾಗದಲ್ಲಿ. ಇದು ಜಾಗಗಳಂತೂ ಸಿಕ್ಕಾಪಟ್ಟೆ. ಒಳ್ಳೆ ಕೋಟೆನ ಮುತ್ತಿ ಹಾಕಕ್ಕೆ ಹೈದರಾಲಿ ಸೈನಿಕರು ಬಂದ್ರಲ್ಲ, ನಂಗೆ ಬರ್ತಾ ಇದ್ದೀವಿ ಅಲ್ಲ. ಹೈದರಾಲಿ ಸೈನಿಕರು ಕತ್ತಿಗಳು ಹೆಂಗೆ ಹಿಡ್ಕೊಂಡ್ಬರ್ತಿದ್ರು ಅವು ಮತ್ತೆ ಆಕ್ರಮಿಸಲು ಬಂದಿದ್ದೀವಿ. ಸೊ ಫೈನಲಿ ಆಲ್ಮೋಸ್ಟ್ ಕೆಳಗಡೆ ಬಂದಿದ್ದೀವಿ. ಸೊ ಇಷ್ಟೊತ್ತು ನಮಗೆ ಹೆಲ್ಪ್ ಮಾಡಿದಂತಹ ನಮ್ಮ ಚಳ್ಳಕೆರೆ ಟೀಮ್ ಏನಿದೆ ಇವರಿಗೆ ನಮ್ಮ ಥ್ಯಾಂಕ್ಸನ್ನು ಹೇಳ್ತಾ, ಸೊ ನಾವು ಮತ್ತೆ ಇನ್ನೊಂದು 10-15 ಮಿನಿಟ್ಸ್ ಜರ್ನಿ ಇದೆ, ಕಂಟಿನ್ಯೂ ಮಾಡೋಣ. ಯಾವುದು ಕಾಡಾಗೆಲ್ಲ ಸೊಪ್ಪು ತಿಂದಿದ್ವಿ. ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಹೇಳುದಿಲ್ಲ ಮತ್ತೆ ಮುಳ್ಳು ಹಚ್ಕೋಬೇಕಿತ್ತು. ಸಿಗೆ ಸೊಪ್ಪು ಅಂತ ಕರಿತೀವಿ ನಾವು. ಅದನ್ನ ಕುಡಿ ಕಿತ್ಬಿಟ್ಟು ಬೇಯಿಸಿ ಅಲ್ಲಿಂದ ಬಂದಿದ್ದೀವಿ ಇವಾಗ. ಬಸ್ಸಾರು ಮಾಡ್ತೀವಿ, ಹಂಗೆ ಮಾಡ್ಕೊಂಡು ತಿನ್ಬೋದು. ಪ್ಲಸ್ ಮಾರೋಡಿ ಸೊಪ್ಪು ಅಂತ ಒಂದು ಬರುತ್ತೆ. ತಿನ್ನವಲ್ಲ ಹೌದು